ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಜರ್ನಿ ಮಾಡ್ತಾನೆ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಮನೇಲೇ ವೀಡಿಯೋ ಮಾಡಬೇಕಂತ ಅಂದ್ಕೊಂಡೆ, ಬಟ್ ಏನೋ ಸಪೋರ್ಟ್ ಮಾಡಲಿಲ್ಲ, ವೀಡಿಯೋನೂ ಮಾಡ್ಕೊಳ್ಳಿಲ್ಲ. ಹಾಗಾಗಿ ಜರ್ನಿ ಮಾಡ್ತಾನೆ ವ್ಲಾಗನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಆಲ್ರೆಡಿ ನಾವು ಮುದ್ದೇಬಿಹಾಳ ದಾಟಿ ಬಂದೀವಿ ನೋಡ್ರಿ. ಮುದ್ದೇಬಿಹಾಳದಾಗ ಸ್ವಲ್ಪ ಎಲ್ಲ ರೇಷನ್ ತೊಗೋಬೇಕಾಗಿತ್ತು. ರೇಷನ್ ತರಕಾರಿ ಇಲ್ಲ ರೀ, ತರಕಾರಿ ಹಣ್ಣು ಅಂದರೆ ಅಲ್ಲಿ ಸಿಗೋಂಥ ತರಕಾರಿ ನಾನು ಪ್ರತಿ ಸತಿ ಹೇಳ್ತಾನೆ ಇರ್ತೀನಿ ನಿಮಗೆ. ಇಲ್ಲಿ ಸಿಗೋಂಥ ತರಕಾರಿಗಳು ಅಲ್ಲಿ ಸಿಗಲ್ಲ, ಅಲ್ಲಿ ಸಿಗೋಂಥ ಕೆಲವೊಂದಿಷ್ಟು ಇಲ್ಲಿ ಸಿಗಲ್ಲ. ಹಂಗಾಗಿ ಬಂದಾಗ ಒಮ್ಮೊಮ್ಮೆ ತೊಗೊಂಡು ಹೋಗ್ತಾನೆ ಇರ್ತೀನಿ. ಏನೇನು ಬೇಕಾಗಿತ್ತು ನೋಡ್ರಿ ಅದನ್ನೆಲ್ಲ ತೊಗೊಂಡ್ವಿ. ಎಣ್ಣೆ ಮತ್ತು ಸ್ವಲ್ಪ ಸೌತೆಕಾಯಿ ಅವೆಲ್ಲ ಬೇಕಿತ್ತು, ಎಲ್ಲನೂ ತೊಗೊಂಡು ಈಗ ಜರ್ನಿನ ಸ್ಟಾರ್ಟ್ ಮಾಡಿದ್ದೀವಿ. ನೈನಾ ಬಂದು ಮಾವಿನ ಹಣ್ಣು ತಿಂತ ಕೂತಿದ್ದಾಳ. ತಿಂದಾಟ ಮುಗೀತು. ನಮ್ಮ ಮನೆಯವರಂತೂ ಏನೂ ತಿಂದಿಲ್ಲ. ಹಿಂದ್ಗಡೆ ಫುಲ್ ಎಲ್ಲ ಬಾಕ್ಸ್ ನೋಡ್ತಿರ್ಬೋದು ನೀವು. ಫುಲ್ಲು ಲಗೇಜ್ ಫುಲ್ಲು ತುಂಬೋಗೈತಿ. ಪ್ರತಿಯೊಂದು ಐಟಮ್ನು ಒಂದು ವರ್ಷಕ್ಕೆ ಆಗೋಷ್ಟು, ಒಂದು 6 ತಿಂಗಳಿಗೆ ಆಗೋಷ್ಟು ಅಂತೂ ತೊಗೊಂಡು ಹೋಗಿರ್ತೀವಿ. ಚುರುಮುರಿ, ಅವಲಕ್ಕಿ, ರೊಟ್ಟಿ, ಅದೆಲ್ಲ ಇದೇನು ಮೇನ್ ಬಾಕ್ಸ್ ಕಾಣಿಸುತ್ತೆ ನೋಡ್ರಿ, ಅದಿಷ್ಟು ರೊಟ್ಟಿನೇ. ಈ ಸತಿ ಸ್ವಲ್ಪ ಜಾಸ್ತಿ ರೊಟ್ಟಿ ಮಾಡ್ಕೊಂಡು ನಾನು ಸ್ವಲ್ಪ ಮಾಡ್ಕೊಂಡಿದ್ದೀನಿ. ಮತ್ತೊಂದು ಸ್ವಲ್ಪ ದುಡ್ಡು ಕೊಟ್ಟು ಮಾಡಿಸ್ಕೊಂಡು ತೊಗೊಂಡು ಹೋಗ್ತಾ ಇದ್ದೀನಿ. ಅಲ್ಲಿ ಮಾಡೋಕ್ಕಾಗಂಗಿಲ್ಲ ಅಂಥೇಳಿ ಇಲ್ಲೇ ಮಾಡ್ಕೊಂಡು ತೊಗೊಂಡು ಹೋಗಿದ್ವಿ. ಕಟ್ಗೆ ಒಲೆ ಮ್ಯಾಗ ಆದರೆ ಚೆಂದ ಆಗ್ತಾವೆ ರೊಟ್ಟಿ, ಗ್ಯಾಸ್ ಮ್ಯಾಗ ಅಷ್ಟು ಚೆನ್ನಾಗಾಗಲ್ಲ. ಹಂಗಾಗಿ ರೊಟ್ಟಿ ಒಲೆ ಮ್ಯಾಗನೇ ಒಂದಿಷ್ಟು ಮಾಡ್ಕೊಂಡಿದ್ದೀನಿ. ನಾನು ಒಂದು ಸ್ವಲ್ಪ ದುಡ್ಡು ಕೊಟ್ಟು ಮಾಡಿಸ್ಕೊಂಡು ಒಂದು ಬಾಕ್ಸ್ ಫುಲ್ ಪ್ಯಾಕ್ ಮಾಡಿಕೊಂಡು ತೊಗೊಂಡು ಹೊರಟಿದ್ದೀವಿ. ಎಷ್ಟು ದಿನ ಬೇಕಾದ್ರೆ ಇಟ್ಕೊಂಡು ತಿನ್ಬೋದು ನೋಡ್ರಿ, ಏನೂ ಆಗಂಗಿಲ್ಲ. ಅವು ಒಂದು ತಿಂಗಳು ಇಡ್ಬೋದಲ್ಲ ರೀ, ಇಡ್ಬೋದು. ಅಂದ್ರೆ ಅಲ್ಲಿ ವಾತಾವರಣಕ್ಕೆ ಬಿಸಿಲಿತ್ತಂದ್ರೆ ಸ್ವಲ್ಪ ಏನೂ ಆಗಂಗಿಲ್ಲ. ಭಾಳ ಮಳೆಗಾಲದಾಗಾದ್ರೆ ಸ್ವಲ್ಪ ಕಷ್ಟನೇ, ಒಂದು ಸ್ವಲ್ಪ ಹುಳ ಆದಂಗೆ ಆತವು. ಬಟ್ ಇರ್ತಾವೆ, ಒಂದು ತಿಂಗಳವರೆಗೂ ಇಟ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ. ಈಗೆಲ್ಲ ಅಲ್ಲಿ ನಾವು ಇದ್ದಲ್ಲಿ ಅಲ್ಲಿಯವ್ರನ್ನೇ ಉತ್ತರ ಕರ್ನಾಟಕದ ರೊಟ್ಟಿ, ಮಿಷಿನ್ ರೊಟ್ಟಿ ಮಾಡಾಕತ್ಬಿಟ್ಟಾರೆ. ಈಗ ಅಲ್ಲಿಂದ ತರಿಸ್ಕೊಂಡಾರ್ರಿ ಮೊನ್ನೆ. ಅಲ್ಲಿಂದ ಇಲ್ಲಿ ಉತ್ತರ ಕನ್ನಡ ಹುಬ್ಬಳ್ಳಿಯವ್ರು ಒಬ್ರು ಇದ್ರಂತ, ಅಲ್ಲಿ ನಮ್ಮ ಫ್ರೆಂಡ್ ಅವ್ರು ತರಿಸ್ಕೊಂಡಾರ. ಅವ್ರಂತೆಲ್ಲ ಎಷ್ಟೊಂದು ಜನ ತರಿಸ್ಕೊಳತ್ತಾರ ನೋಡ್ರಿ. ಈಗ ತರಿಸ್ಕೊಂಡು ಊಟ ಮಾಡ್ತಾರೆ. ಮತ್ತು ನಮ್ಮ ಕಡೆ ಈಗ ಒಂದೊಂದು ಸೂಪರ್ ಮಾರ್ಕೆಟ್ಗಳಲ್ಲಿ ಸಿಗಾಕತ್ತಾವು. 80 ರೂಪಾಯಿಗೆ 10 ರೊಟ್ಟಿ, 8 ರೂಪಾಯಿಗೆ ಒಂದು ರೊಟ್ಟಿ. ನಾನು ಅಲ್ಲಿ ನೋಡಿದಾಗ ನಮ್ಮೂರಾಗೂ ಈಗ ಅಷ್ಟೇ 5 ರೂಪಾಯಿಗೆ ಒಂದು ರೊಟ್ಟಿ ಕೊಡೋ ಹತ್ತಾರೆ. ಅಂದರೆ ಎಲ್ಲ ಅವ್ರದ್ದೇ ಆದರೆ 5 ರೂಪಾಯಿಗೆ ಒಂದು, ನಾವು ಇಟ್ಟು ಕೊಟ್ಟರೆ 60 ರೂಪಾಯಿಗೆ ಸೇರು ಹಂಗೆ ಮಾಡಿಕೊಡ್ತಿದ್ದಾರೆ. ಎಲ್ಲ ಕಡೆ ಫುಲ್ ರೊಟ್ಟಿ ಇದು ಟ್ರೆಂಡ್ ಜಾಸ್ತಿ ಆಗ್ಬಿಟ್ಟೈತಿ ಈಗ. ಟ್ರೆಂಡನ್ನು ಅವಾಗ ಮುಂಚೆ ಟೇಸ್ಟು ಮತ್ತು ಶಕ್ತಿ ಬರುತ್ತಂತ ತಿಂತಿದ್ರು. ಇವಾಗ ಒಂಥರ ಫ್ಯಾಷನ್ ಆಗ್ಬಿಟ್ಟೈತೆ ರೊಟ್ಟಿ ತಿನ್ನೋದೇ. ಎಲ್ಲರ ಮನೇಲಿ ನೋಡಿ ಯಾರು ಕೇಳೋ ರೊಟ್ಟಿ, ಮತ್ತು ಫಂಕ್ಷನ್ಗಳಲ್ಲೂ ರೊಟ್ಟಿ, ಎಲ್ಲ ಮಿಷಿನ್ ಇಟ್ಕೊಂಡು ಬಿಸ್ನೆಸ್ ಮಾಡಾಕತ್ಬಿಟ್ಟಾರೆ ನೋಡ್ರಿ ರೊಟ್ಟಿದನೇ. ಅಷ್ಟು ಇದಾಗ್ಬಿಟ್ಟೈತಿ ಈಗ, ಫೇಮಸ್ ಆಗೈತಿ ಉತ್ತರ ಕರ್ನಾಟಕದ ಖಡಕ್ ರೊಟ್ಟಿ. ಪ್ರತಿಯೊಬ್ಬರು ಇಷ್ಟಪಡ್ತಾರೆ, ಅದನ್ನು ಇಷ್ಟಪಡಲ್ಲ ಅನ್ನೋರು ಯಾರು ಇಲ್ಲವೇ ಇಲ್ಲ. ಉತ್ತರ ಕರ್ನಾಟಕದವ್ರಿಗಂತೂ ಮೇನ್ ಬೇಕೇ ಬೇಕದು. ಈಗ ನಾವೆಲ್ಲಿದ್ದೀವಿ ನೋಡ್ರಿ, ಅಲ್ಲಿನೂ ಅಷ್ಟು ಇಷ್ಟಪಟ್ಕೊಂಡು ತಿಂತಾರೆ ರೊಟ್ಟಿನ, ಅಷ್ಟು ಇಷ್ಟ ಆಗುತ್ತೆ ಎಲ್ಲರಿಗೂ. ಹಂಗಾಗಿ ನಮಗೂ ಈಗೀಗ ಮತ್ತಿಟ್ಟು ಜಾಸ್ತಿ ಇಷ್ಟ ಆಗತ್ಬಿಟ್ಟೈತಿ. ನಾವು ಜಾಸ್ತಿ ಬರಲ್ಲ, ತೊಗೊಂಡೋಗಲ್ಲ. ಹಂಗಾಗಿ ಬರೋದು ಕಮ್ಮಿ, ತೊಗೊಂಡೋಗೋದು ಕಮ್ಮಿ. ಅದಕ್ಕೆ ಈ ಸತಿ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ. ನೋಡೋಣ, ಒಂದು ತಿಂಗಳ ತನಕ ತಿನ್ನೋಕ್ಕಾಗ್ತಾವ ಅಂತೇಳಿ. ಮತ್ತು ಕೆಲವೊಂದಿಬ್ರು ಹೇಳಿದ್ರು ನಮಗೆ, ಅವ್ರಿಗೊಂದು ಸ್ವಲ್ಪ ಆಗುತ್ತಾ, ನಮ್ಗೊಂದಿಷ್ಟು ಆಗ್ತಾವ ಅಂತೇಳಿ ತೊಗೊಂಡು ಹೊರಟಿದ್ದೀವಿ. ಜರ್ನಿ ಅಂತೂ ಸ್ಟಾರ್ಟ್ ಆಗೈತಿ. ಎಂತ ಹೇಳ್ತೀರಲ್ರಿ? ಬಿಸಿ, ಫುಲ್ ಬಿಸಿ. ಡ್ರೈವ್ ಮಾಡಂತ ನೋಡ್ರಿ, ಫುಲ್ ಬಿಸಿ ಅಂತ ಹೇಳ್ಬಿಟ್ರು. ಫುಲ್ ಬಿಸಿಲನ್ನ ಸ್ಟಾರ್ಟ್ ಆಗೈತಿ. ಟೈಮ್ ಬಂದು ಹಳೆ 11 ಗಂಟೆ ಆಗೈತೆ ನೋಡ್ರಿ. ಈಗ 11 ಕಾಲ ಆಯ್ತಾ. ಪ್ರತಿ ಸತಿ ಇಷ್ಟೊತ್ತಿಗೆಲ್ಲ ಅರ್ಧ ದಾರಿ ಹೋಗಿರ್ತಿದ್ವಿ. ಈ ಸತಿ ಸ್ವಲ್ಪ ಲೇಟನೇ ಆಗ್ಬಿಡುತ್ತೆ ನಮಗೆ. ಬೇಗನೆ ಹೋಗೋಣ ಅನ್ಕೊಂಡ್ವಿ, ಆದರೂ ಲೇಟ್ ಆಯಿತು. ಏನು ಮಾಡೋಕ್ಕಾಗಲ್ಲ, ಬರೀ ಅನ್ಕೊಳ್ಳೋದು ಅಷ್ಟೇ. ಬೇಗ ಹೋಗ್ಬೇಕಂತೇಳಿ ಲೇಟಾಗೇ ಆಗ್ಬಿಡುತ್ತೆ ಅದು. ಬಂದು ಸೌತೆಕಾಯಿ ತೊಗೊತಾ ಇದ್ದೀವಿ. ಇದು ಫಸ್ಟ್ ಟೈಮ್ ಮಾಡ್ಕೊಂಡಿರೋಂಥ ವೀಡಿಯೋ. ಇದನ್ನು ನೈನಾ ಮಾಡ್ಕೊಟ್ಟಿರೋಂಥ ವೀಡಿಯೋ ಇದು. ಇತ್ತೀಚೆಗೆ ಅವಳು ಒಂದು ಸ್ವಲ್ಪ ವೀಡಿಯೋ ಮಾಡೋಕ್ಕೆ ಇಂಟ್ರೆಸ್ಟ್ ಜಾಸ್ತಿ ಆಗೈತಿ, ನನಗೆ ವೀಡಿಯೋ ಮಾಡೋಕ್ಕೆ ಇಂಟ್ರೆಸ್ಟ್ ಕಡಿಮೆ ಆಗೈತಿ. ಹಂಗಾಗಿ ನಾನು ಊರಲ್ಲೂ ಏನು ವ್ಲಾಗ್ನ ಮಾಡ್ಕೊಂಡಿರಲಿಲ್ಲ. ವೀಡಿಯೋ ಮಾಡೋಕ್ಕೆ ಬೇಜಾರು ನಂಗೆ ಅನ್ನಿಸ್ತಾ ಇತ್ತು ನನಗೆ. ಹಂಗಾಗಿ ನಾನು ಮಾಡಿರಲಿಲ್ಲ. ನಾನು ಮಿನಿ ವ್ಲಾಗ್ ಮಾಡ್ತೀನಿ ಇನ್ಸ್ಟಾಗ್ರಾಮಲ್ಲಿ ಅಂತ ಹೇಳ್ಬಿಟ್ಟು ಅವಳು ಮಾಡೋಕ್ಕಂತ ಸ್ಟಾರ್ಟ್ ಮಾಡ್ಕೊಂಡ್ಳು. ಹಂಗೆ ನನಗೂ ಒಂಚೂರು ಮಾಡಿಕೊಡು ಅಂತ ಅಂದೆ. ಸರಿ ಅಂತ ಹೇಳ್ಬಿಟ್ಟು ಅವಳು ಮಾಡಿಕೊಟ್ಲು ನೋಡ್ರಿ. ಈಗ ಮುದ್ದೇಬಿಹಾಳ ಸಂತೆಯಲ್ಲಿದ್ದೀವಿ ನಾವು, ಮಾರ್ಕೆಟ್ ಅಂತ ಹೇಳ್ಬೋದು. ಬೆಳಗ್ಗೆನೇ ಒಂದು 10 ಗಂಟೆ ಆಗಿತ್ತು ಟೈಮು. ಆಲ್ರೆಡಿ ಎಲ್ಲ ಅಂಗಡಿಗಳನ್ನು ಬಂದಿದ್ದು. ಈಗ ಮಾರ್ಕೆಟ್ ಚೇಂಜ್ ಮಾಡಿದ್ದಾರೆ. ನಾವು ಮುಂಚೆ ಇದು ಮಾರ್ಕೆಟಿಗೆ ಹೋಗಿದ್ವಿ, ಅಲ್ಲೇನು ಸಿಗಲಿಲ್ಲ ನಮಗೆ. ಇಲ್ಲ ಅಂತಂದ್ರೆ ಮತ್ತೆ ವಾಪಸ್ಸು
ಅವ್ರನ್ನ ಕೇಳ್ಕೊಂಡು ಬೇರೆ ಕಡೆ ಬಂದ್ವಿ. ಸೌತೆಕಾಯಿ ಒಂದು ಸ್ವಲ್ಪ ಏನೇನು ಬೇಕಿತ್ತು ನೋಡಿರಿ, ಕ್ಯಾಪ್ಸಿಕಮ್ ತೊಗೊಂಡೆ, ಸಣ್ಣ ಸಣ್ಣ ಕ್ಯಾಪ್ಸಿಕಮ್, ನಾಟಿ ಕ್ಯಾಪ್ಸಿಕಮ್ಮು ಅದನ್ನು ತೊಗೊಂಡೆ. ಮತ್ತು ಮಾವಿನ ಹಣ್ಣು, ಇನ್ನು ನಮ್ಮ ಸೈಡೆ ಮಾವಿನ ಹಣ್ಣು ಇನ್ನೂ ಬಂದಿಲ್ಲ ಅಲ್ಲಿ, ಹಾಗಾಗಿ ಇಲ್ಲಿ ಚೆನ್ನಾಗಿ ಹಣ್ಣು ಚೆನ್ನಾಗಿ ಸಿಗ್ತಿದ್ದಾವೆ ಹಣ್ಣು ಈಗೆಲ್ಲ ಇಲ್ಲಿ. ಅಲ್ಲಿಲ್ಲ, ನಾವು ಹೋಗ್ತೀವಿ ನೋಡ್ರಿ, ನಮ್ಮೂರಲ್ಲಿ ಇನ್ನೂ ಸ್ವಲ್ಪ ಅಷ್ಟೊಂದು ಇಲ್ಲ ಹಣ್ಣು, ಹಂಗಾಗಿ ಸ್ವಲ್ಪ ಮಾವಿನ ಹಣ್ಣನ್ನು ಎತ್ಕೊಂಡು ಹೊರಟಿದ್ವಿ. ಇಲ್ಲ ಮಾಡ್ತಾರ ಅಂತ ಹೇಳಿದ್ರು. ಮಾಡ್ತಾರೆ ಅದು ಒಂದು ಇದು ರವಿಚಂದ್ರನ್ ಇದು ರವಿಚಂದ್ರ ಅಂತೀನಿ ನೋಡಿ, ಶಿವರಾಜ್ ಕುಮಾರ್ನ ಸಾಂಗ್ ಇಲ್ಲೇ ಕಾಣಿಸಲ್ಲ ಬೇಡ, ಯಾಕೆ ಶಿವರಾಜ್ ಕುಮಾರ್ನ ಸಾಂಗ್ ಐತಲ್ಲ ಏನ ಹೋಲ್ಡನ್ ಹೋಲ್ಡನ್, ಅದನ್ನ ಇಲ್ಲೇ ಮಾಡ್ಯಾರ ನೋಡಿ ಏನ ಸಾಂಗ್, ಹೋಲ್ಡನ್ ಹೋಲ್ಡನ್ ಅಂತ ಐತಲ್ಲ. ಬಂದ ತಕ್ಷಣ ಮುಗಿತು, ಹೊಸಪೇಟೆ ರೀಚ್ ಆದ್ವಿ ನೋಡ್ರಿ. ಡ್ಯಾಮ್ ನೀರೇ ಇಲ್ಲ ನೋಡಿ, ಎಲ್ಲೈತೆ ಅಂತಪರಿ ಇಲ್ಲ, ಅಂತಪರಿ ಇಲ್ಲ ಮಂದಿ ಬಂದಷ್ಟಿಲ್ಲ. ಮಂದಿ ಮಳೆಗಾಲ ಟೈಮ್ ಅದು ಡ್ಯಾಮ್ ಭರ್ತಿ ಆಗಿತ್ತು, ಅಕ್ಟೋಬರ್ನೇ ಬಂದ ಜಾಸ್ತಿ ಇತ್ತು, ಈಗ ಜಾಸ್ತಿ ಇಲ್ಲ, ಕಮ್ಮಿ ಆಗೈತೆ ನೀರು ಪೂರ. ಯಾಕ್ರಿ ಸ್ಲೋ ಶೂನ್ಯ ಎಲ್ಲಿ ಅವ್ರು ಅವನು ಬಸ್ನೇ ಅವ ಬೈಕ್ ಎಲ್ಲಿ ಐತಿ, ಬೈಕ್ಲಿಂದ 18 ಫೂಟ್ ಬಿಟ್ಟು ಈ ಕಡೆ ಬಂದ. ನೀನ್ ಯಾಕೆ ಅಷ್ಟು ಅರ್ಜೆಂಟ್ ಮಾಡ್ತೀವಿ, ಸ್ಲೋ ಆಗಿ ಹೋಗು. ಅರ್ಜೆಂಟ್ ಅಂತ ನಾವು ಹೋಗಿದ್ರೆ ನಾವು ಹೊಂಟೀನಿ. ಇವ್ ಸೊಳ ಮಕ್ಳು ಇಂಡಿಕೇಟರ್ ಇಲ್ಲ, ಏನು ಇರಂಗಿಲ್ಲ ಇವ್ರಿಗೆ. ನಾನು ವಿಡಿಯೋ ಆನ್ ಮಾಡೀನಿ, ಯಾಕೆ ಬೈತೀಯ ರೇಂಜಿಗೆ, ನೋಡಿದೆ ಎಷ್ಟು JCB ನಿಂತಾವ ಅಂತೇಳಿ. ರೋಡ್ ಮ್ಯಾಗ ಹೋಗೋರಿಗೆ ಬಾಯಿಗೆ ಹಿಡ್ತಾನೆ ಇರಂಗಿಲ್ಲ, ಹೆಂಗೆ ಬೇಕಾಗ ಅದಲ್ಲ. ಮತ್ತೆ ಅಲ್ಲ ಹಾಕ್ಬೇಕು, ಇಂಡಿಕೇಟರ್ ಹಾಕ್ಬೇಕು, ಗಾಡಿ ಬರಾಗ್ತದೆ, ಸಿಗ್ನಲ್ ಕೊಡ್ಬೇಕು, ಒಬ್ಬ ಡ್ರೈವರ್ ಅದನ್ನ ಕೆಲಸ ಅದು ನೋಡ್ರಿ. ಹಿಂಗಾತ ಬರ್ಬೇಕಾದ್ರೆ ಲಾಂಗ್ ಜರ್ನಿ ಆಗುತ್ತಾ. ನನಗೆ ವೆಜ್ ಫ್ರೈಡ್ ರೈಸ್ ಇದೆ. ಹಿಂಗೆ ಟೇಸ್ಟ್ ನೋಡಿ. ಇವಾಗ ಟೈಮ್ ಬಂದು ಮಧ್ಯಾಹ್ನ 2 ಗಂಟೆ ನೋಡ್ರಿ. ಹೊಟ್ಟೆ ಹಶು ಆಗ್ತಾಯಿತ್ತು, ತೀರಾ ಹಶು ಇರಲಿಲ್ಲ, ಲೈಟಾಗಿ ಹಶು ಇತ್ತು. ಹಾಗಾಗಿ ಒಂಚೂರು ಏನಾರು ತಿನ್ಕೊಂಬಿಡೋಣ, ಮುಂದಕ್ಕೆ ಹೋದಂಗೆಲ್ಲ ಸ್ವಲ್ಪ ಹೋಟ್ಲು ಕಮ್ಮಿ ಆಗುತ್ತೆ. ಇಲ್ಲಿ ಹೈವೇಲಿ ಸ್ವಲ್ಪ ಚೆನ್ನಾಗಿರೋ ಹೋಟ್ಲುಗಳೆಲ್ಲ ಸಿಗ್ತಾವೆ, ಹಾಗಾಗಿ ಮುಂದೆ ಹೋದಾಗ ಮತ್ತೆ ಹೋಟ್ಲು ಸಿಗಲ್ಲ ಅಂತ ಹೇಳ್ಬಿಟ್ಟು ಇಲ್ಲೇ ಊಟ ಮಾಡ್ಕೊಂಡು ಹೋದ್ರಾಯ್ತು ಅಂತೇಳಿ ಊಟನ ಮಾಡ್ತಾಯಿದ್ದೀವಿ. ಹೋಟ್ಲು ಬಂದು ಸಿಕ್ಕಾಬಡೆ ದೊಡ್ಡದು, AC ರೂಮು, ಎಲ್ಲ ಚೆನ್ನಾಗೈತೆ, ಕ್ಲೀನಾಗೈತೆ, ಹೈಜಿನ್ ಆಗೈತೆ, ಮತ್ತು ಟೇಸ್ಟು ಓಕೆ ಅಂದರೆ ನಮ್ಮ ದುಡ್ಡಿಗೆ ನನಗೆ ಯಾಕೋ ಸ್ವಲ್ಪ ಅಂದರೆ ಕಮ್ಮಿ ದುಡ್ಡಿದ್ರೆ ಟೇಸ್ಟ್ ಚೆನ್ನಾಗಿತ್ತು ಅಂತ ಹೇಳ್ಬೋದಾಗಿತ್ತು, ಬಟ್ ದುಡ್ಡು ಜಾಸ್ತಿ ಇತ್ತು. ಒಂದು ರೋಟಿಗೆ 55 ರೂಪಾಯಿ ಬಿಲ್ಲು. ನಾನು ದೊಡ್ಡ ದೊಡ್ಡ ಹೋಟ್ಲುಗಳೆಲ್ಲ ತಿಂದಿದ್ದೀನಿ, ಆದರೆ ಇಷ್ಟೊಂದು ಒಂದು ರೋಟಿಗೆ 55 ರೂಪಾಯಿ. ನಾನು ತಿಂದಿರಂಗೆ 40 ರೂಪಾಯಿನೇ ಲಾಸ್ಟು. ಇನ್ನು ಬೇರೆ ತಿಂದಿರ್ಬೋದು, ನಾನಿಲ್ಲ ಅಂತ ಹೇಳ್ತಿಲ್ಲ, ಬಟ್ ನನ್ನ ಲೆವೆಲಿಗೆ ನಾನು ತಿಂದಿರೋದು ನೋಡಿದರೆ 40 ರೂಪಾಯಿ ಲಾಸ್ಟ್ ರೇಟು. ಬಟ್ ಇಲ್ಲಿ ಒಂದು ರೋಟಿಗೆ 55 ರೂಪಾಯಿ ಇತ್ತು. ನನಗೆ ಅದೊಂದು ಸ್ವಲ್ಪ ಜಾಸ್ತಿ ಅಂತ ಅನ್ನಂಗೆ ಅನ್ನಿಸ್ತು ರೇಟು. ನಾವು ತೊಗೊಂಡಿದ್ದು ಬಂದು ಒಂದು ಚೆನ್ನ ಮಸಾಲ, 3 ರೋಟಿ, 1 ಬೌಲು ಫ್ರೈಡ್ ರೈಸು, ಮತ್ತು ಇದೊಂದು ಐಸ್ ಕ್ರೀಮ್ ನೋಡಿರಿ. ಇಷ್ಟು ತೊಗೊಂಡಿದ್ದು ನಾವು. ಇಷ್ಟಕ್ಕೇ 980 ರೂಪಾಯಿ ಬಿಲ್ ಆಯಿತು. ನನಗೆ ಯಾಕೋ ಸ್ವಲ್ಪ ಜಾಸ್ತಿ ಅಂತ ಅನ್ನಿಸ್ತು. AC ರೂಮ್ ಅಲ್ವಾ, ಹಂಗಾಗಿ ಏನಾರ ಜಾಸ್ತಿ ಇದು ಮಾಡಿದ್ರೇನೋ ಗೊತ್ತಿಲ್ಲ, ಬಟ್ ಹೋಟ್ಲ್ ಮಾತ್ರ ಸೌಕದಾಗೈತೆ, ಚೆನ್ನಾಗೈತೆ AC ರೂಮು. ಮತ್ತು ಇದು ಅಲ್ಲಿ ಬಳಸಿರೋಂಥ ಐಟಮ್ಗಳು ಇಷ್ಟ ಆಯಿತು ನನಗೆ. ಎಲ್ಲ ಸಿಲ್ವರ್ ಅಂತೀವಿ ನೋಡಿರಿ, ಏನದು ತಾಮ್ರದೆಲ್ಲ ಬರುತ್ತಲ್ಲ, ಆ ಥರದ ಸ್ಪೂನ್ಗಳು ಇಲ್ಲಿ ಸೈಡಿಗೆ ಕಾಣಿಸ್ತಿರ್ಬೋದು ನಿಮ್ಗೆ ಒಂಚೂರು. ಆ ಥರದ ಸ್ಪೂನ್ಗಳು, ತಟ್ಟೆ, ಆ ಥರದ್ದೆಲ್ಲ ಸ್ವಲ್ಪ ಟ್ರೆಂಡಿಂಗಲ್ಲಿರೋಂಥದ್ದನ್ನು ಬಳಸಿದ್ದಾರೆ. ಅದು ಒಂಥರ ಚೆನ್ನಾಗಂತ ಅನ್ನಿಸ್ತು. ಬಿಟ್ಟರೆ ರೇಟ್ ಒಂದು ಸ್ವಲ್ಪ ಹೈ ಅಂತ ಅನ್ನಿಸ್ತು. ಟೇಸ್ಟು ಓಕೆ. ಹೋಟ್ಲ್ ಮಾತ್ರ ಸೂಪರ್ ಆಗೈತೆ, ದೊಡ್ಡ ಹೋಟ್ಲೇ ಐತಿ. ಚಿತ್ರದುರ್ಗ ಟು ಬೆಂಗಳೂರು ಹೈವೇ ಇದು ನಾವು ಹೋಗ್ತಿರೋದು. ಚೆನ್ನಾಗಿತ್ತು. ಇನ್ನೇನು ಬಂದಿದ್ದೀವಲ್ವ, ಊಟ ಮಾಡ್ಕೊಂಡು ಹೋಗೋದಷ್ಟೇ. ಎಲ್ಲ ಒಂದು ಟೈಮು ಈ ಥರ ಆಗ್ತಿರುತ್ತೆ, ಏನೂ ಮಾಡೋಕ್ಕಾಗಲ್ಲ. ಆಮೇಲೆ ಏನೋ ಐಸ್ ಕ್ರೀಮ್ ಬೇಕಂದ್ರೆ ಒಂದು ಐಸ್ ಕ್ರೀಮ್ ತೊಗೊಂಡು ತಿನ್ಕೊಂಡು ಮತ್ತೆ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಒಂಥರ ಮಸಕ್ ಅನಿಸ್ತಾ ಇತ್ತು ಫ್ರೆಂಡ್ಸ್. ಇವಾಗ ಊಟ ಎಲ್ಲ ಮುಗೀತು, ವರ್ಷ ಸ್ಟಾರ್ಟ್ ಮಾಡಿದ್ವಿ. ಊಟ ಅಂತೂ ಮುಗೀತು. ಈಗ ಮತ್ತೆ ಜರ್ನಿ ಸ್ಟಾರ್ಟ್ ಆಗೈತಿ. ಟೈಮ್ ಬಂದು 3 ಗಂಟೆ ಆಗೈತೆ ನೋಡ್ರಿ. ಇವತ್ತು ಯಾಕೆ
ಇದಾಗಲಿಲ್ಲ ಅಲ್ಲೇನ್ರಿ ದಾರಿ ಸಾಗಲಿಲ್ಲ. ಟೈಮ್ ಓವರ್ ಆಗಿಬಿಡ್ತೀವಿ. ಟೈಮ್ ಓವರ್ ಆಗಿಬಿಡ್ತು. ಬಿಸ್ಲಾಗ ದಾರಿ ಸಾಗಲ್ಲ ನೋಡ್ರಿ. ತಂಪತ್ನಾಗ ಹೋಗ್ಬೇಕು, ಇಲ್ಲ ಫುಲ್ ಕತ್ಲೇಲಿ ಡ್ರೈವ್ ಮಾಡಬೇಕು. ನೈಟ್ ಹೋಗ್ಬೇಕು, ಇಲ್ಲ ಅಂದರೆ ಬೆಳಿಗ್ಗೆ ಬೇಗನೆ ಹೋಗ್ಬೇಕು. ನೈಟ್ ಡ್ರೈವ್ ಮಾಡೋಕೆ ನಮ್ಮ ಮನೆಯವ್ರಿಗೆ ಆಗಲ್ಲ. ಹಾಗಾಗಿ ಇಂಥ ಬಿಸಿಲು ಟೈಮ್ನಾಗ ನಮ್ದು ಡ್ರೈವ್ ಆಗ್ಬಿಟ್ಟೈತಿ. ಈಗ ಅವ್ರಿಗೆ ಏನೋ ಗೊತ್ತಿಲ್ಲ, ರಾತ್ರಿ ಟೈಮ್ ಒಟ್ಟ ಕಂಫರ್ಟಬಲ್ ಇಲ್ಲ ಡ್ರೈವ್ ಮಾಡೋಕೆ. ಹಂಗಾಗಿ ಮತ್ತು ದಾರಿ ಒಂದು ಭಾಳ ದೂರ ಆಗುತ್ತೆ ನೋಡ್ರಿ. ಎಷ್ಟು 420 ಕಿಲೋಮೀಟ್ರ್ ಐತಲ್ರಿ? 450 ಕಿಲೋಮೀಟ್ರ್. 450 450 ಕಿಲೋಮೀಟ್ರ್ ಐತಂತ. ಅಷ್ಟೂ ಒಬ್ಬರೇ ಡ್ರೈವ್ ಮಾಡಬೇಕು. ಹಂಗಾಗಿ ಒಂದು ಸ್ವಲ್ಪ ಬೇಜಾರು ಮಾಡ್ಕೋತಾರೆ. ಏನೂ ಮಾಡೋಕ್ಕಾಗಲ್ಲ. ಅದ್ರಾಗ ಈ ಬಿಸಿಲಿಂದಾಗಂತೂ ಇನ್ನೂ ಬೇಸರ ಆಗುತ್ತೆ ಡ್ರೈವ್ ಮಾಡೋಕೆ. ಊಟ ಮನೆಯಂಡು ಆಯಿತು. ಊಟ ಇತ್ತು, ಐಸ್ ಕ್ರೀಮ್ ತಿಂದ ನಯನ. ಈಗ ಮತ್ತೆ ಹೋಗೋದು ನೋಡ್ರಿ. ಜರ್ನಿ ಸ್ಟಾರ್ಟ್ ಆಗೈತಿ. ಎಷ್ಟೊತ್ತಿಗೆ ಹೋಗಿ ಊರು ಮುಡ್ತೀವೋ ಗೊತ್ತಿಲ್ಲ. ಎಷ್ಟು ಗಂಟೆ ಆಗತ್ತೆ ರೀ? 3 ಗಂಟೆ ಆಯ್ತು. 3:10 ಇಲ್ಲೇ ಇನ್ನೊಂದು 3-3:15 ಗಂಟೆ ಆಗುತ್ತೆ. ಇನ್ನು 3 ಅಂದರೆ 6 ಗಂಟೆಗೆ ಹೋಗ್ತೀವಿ. ಹಂಗಾರೆ 6:30 ಆಗುತ್ತೆ. 5:30ಯಿಂದ 6 ಗಂಟೆ ರೀಚ್. ಅಂದರೆ ಹಿಂಗೆ ಹೋದ್ರೆ ಮತ್ತು ಅಲ್ಲಿ ಇಲ್ಲಿ ಎಲ್ಲೇ ಸ್ಟಾಪ್ ಗೀಪ್ ಅಂತ ಅಂದ್ಕೊಂಡ್ರೆ ಒಂದು 6-6:30 ಆಗುತ್ತೆ ನಾವು ಹೋಗೋಷ್ಟೊತ್ತಿಗೆ. ನೋಡೋಣ ಇನ್ನು ಮುಂದೆ ಹೆಂಗಾಗುತ್ತೆ, ಏನೇನಾಗುತ್ತೆ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ಸದ್ಯಕ್ಕೆ ಬಾಯ್. ಹಿರಿಯೂರು ದಾಟಿದ್ವಲ್ಲ, ಕ್ಲೈಮೇಟ್ ಹೆಂಗೆ ಚೇಂಜ್ ಆಗಿಬಿಡುತ್ತಲ್ಲ ರೀ ಪೂರ ಇದು ದಾಟನ. ಸ್ವಲ್ಪ ಫುಲ್ ಒಂಥರ ಹೆಂಗಾಗುತ್ತೆ ಅಂದ್ರೆ ತಣ್ಣಗಂತ ಅನ್ಸುತ್ತೆ ನೋಡಿರಿ ವಾತಾವರಣ. ದಕ್ಷಿಣ ಕರ್ನಾಟಕಕ್ಕೆ ಬಂದ್ವಿ ಅಂದ್ರೆ ತಣ್ಣಗಂತ ಅನ್ಸುತ್ತೆ. ಎಲ್ಲ ಕಡೆ ಅಡಿಕೆ ತೋಟ. ಬಿಸಿಲೈತಿ ಆದ್ರೂ ಅಷ್ಟೊಂದು ಜಳ ಅಂತ ಅನಿಸ್ತಾ ಇಲ್ಲೋದಿಲ್ಲ. ಫುಲ್ ಜಳ ಆಗ್ತಿತ್ತು ಅಲ್ಲಿ. ಅಲ್ಲಿ ನಮ್ಮೂರಲ್ಲಿ ಬಿಸಿಲು ನೋಡಿದ್ರೆ ಎಷ್ಟು ಜಳ ಅಂತ ಅನಿಸ್ತಿತ್ತು. ಇವಾಗ ನೋಡ್ರಿ ಅಷ್ಟೊಂದು ಜಳ ಅಂತ ಅನ್ಸಂಗಿಲ್ಲ. ಈ ಕಡೆ ಒಂಥರ ಕೂಲ್ ಅಂತ ಅನ್ಸುತ್ತೆ. ಆದ್ರೆ ಎ ಸಿ ಹಾಕ್ಯಾರ ನಮ್ಮ ಯಜಮಾನ್. ಬೆಲ್ಟ್ ಹಾಕೊಂಡಿಲ್ಲ, ನಾನು ಹಂಗೆ ಕೂತಿ ನೋಡ್ರಿ. ತಪ್ಪಲ್ಲ ನಿಂದು? ತಪ್ಪು ನಿಜ. ಬಟ್ ಈಗ ಊಟ ಮಾಡಿ ಬಂದೀವಲ್ಲ, ಹೊಟ್ಟೆ ಚಿಟಿ ಅನ್ನಾಗ್ತೈತಿ. ಹಾಗಾಗಿ ಬೆಲ್ಟ್ ಹಾಕಿದ್ರೆ ಟೈಟ್ ಅನ್ನೋ ಅನ್ಸುತ್ತೆ ಒಂಚೂರು. ಹೊಟ್ಟೆ ಕೊಟ್ಟಿಲ್ಲ, ಬೆಲ್ಟ್ ಇಲ್ಲಿ ಕೊಟ್ಟರ. ಇಲ್ಲೆಲ್ಲ ಕೊಡ್ದಂಗೆ ಆಗುತ್ತೆ ಒಂಚೂರು. ಇಲ್ಲಿ ಬರ್ತೀವಿ, ಇಲ್ಲಿ ಬಂತು ಹೊಟ್ಟೆ ಟಚ್ ಆಗುತ್ತೆ ನೋಡ್ರಿ ಅದು. ಹಂಗಾಗಿ ಸ್ವಲ್ಪ ಕಿರಿಕಿರಿ ಅಂತ ಅನ್ಸುತ್ತೆ. ಊಟ ಆದ ತಕ್ಷಣ ಹಾಕೊಳಕ್ಕೆ ಸಮಾಧಾನ ಆಗಲ್ಲ ಬೆಲ್ಟ್ನ. ಆಮೇಲೆ ಹಾಕೊಂಡ್ರಾಯ್ತು ಅಂತೇಳಿ ಸುಮ್ಮನೆ ತಣ್ಣಗೆ ಅನ್ಸಕತ್ತೆ ನೋಡ್ರಿ. ಎ ಸಿ ತೆಗೆದ್ಬಿಟ್ರಿ, ಕಿಟಕಿ ತೆಗಿ. ಬೆಂಗಳೂರು ಎಕ್ಸ್ಪ್ರೆಸ್ ಹೈವೇದಾಗ ಹೊಟ್ಟೆಪ್ಪ ಅಂತ ಬೆಲ್ಟ್ ಹಾಕಲಿಲ್ಲ ಅಂತಂದ್ರೆ ನಮ್ಮಗಳು ಹಾಕ್ತಾರೆ ದಂಡ. ಫೋನು ಎಷ್ಟು ಚಂದ ಐತಲ್ಲ ರೋಡ್. ಒಂಥರ ಎಲ್ಲ ಗುಹೆದೊಳಗೆ ಹೊಂಟಿವಿ ಅಂದ್ರಗತ್ಲೆ ಅನ್ಸುತ್ತೆ. ಯಾವುದೋ ಬೇರೆ ರೋಡಿಗೆ ಬಂದಿವಲ್ಲ, ಆ ರೋಡಿಗೆ ತಿರ್ಗಾಡಿ ಅದು ರೋಡ್ ಇತ್ತಲ್ಲ. ಫ್ರೆಂಡ್ಸ್ ಇವಾಗ ಬಂದೀವಿ ನೋಡ್ರಿ ಮನೆಗೆ. ಫುಲ್ ವಾತಾವರಣ ಎಲ್ಲ ಫುಲ್ ಚೇಂಜ್ ಅಂತ ಅನ್ಸಾಗತ್ತೈತಿ. 15-20 ದಿನ ಆತಲ್ರಿ? 20 ದಿವಸ ಆಯ್ತು ನೋಡ್ರಿ ಹೋಗಿ. ಫುಲ್ಲೆಲ್ಲ ಒಂಥರ ಚೇಂಜ್ ಅಂತ ಅನ್ಸಾಗತ್ತೈತಿ. ವಾತಾವರಣನೇ ಫುಲ್ ಚೇಂಜ್ ಅನ್ಸಾಗತ್ತೆ. ಅದು ನಿಂತೋಯ್ತು ಕಡಿಯಾರ. ಅದು ಮಾಡ್ಸೋ ಮುಂದೆ ಸಾಕಾಗೈತೆ. ಹೊಸ ತೊಗೊಂಬಂದ್ಬಿಡ್ಬೇಕತ್ಲಾಗಿ. ರೇಷನ್ ಎಲ್ಲ ತಂದಿರೋದು ಹಿಂಗೆ ಹರಡ್ಕೊಂಡು ಕೂತಿದ್ವಿ. ಒಂದು 15 ದಿನ ಆಯಿತು ಮನೆ ಬಿಟ್ಟು ಹೋಗಿ. 15-20 ದಿನ ನಮ್ಮ ಮನೆಯವರು ಎಲ್ಲ ಆಲ್ಮೋಸ್ಟ್ ಅದು ಗಬ್ಬೆಬ್ಸ್ಯಾರ. ಅದಕ್ಕೆ ಜಿರಳೆ ಇತ್ತಾನ ಅಲ್ಲಿ. ಇಲ್ಲೆಲ್ಲ ಈಗ ಜಸ್ಟ್ ಬಂದ ತಕ್ಷಣ ಜಿರಳೆ ಕಾಣಿಸ್ತು ನೋಡ್ರಿ ಇಲ್ಲಿ. ಹಂಗಾಗಿ ಫಸ್ಟ್ ಇದನ್ನೆಲ್ಲ ಕ್ಲೀನ್ ಮಾಡಿಲ್ಲ ನಾನು. ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ 4 ದಿನ ಅವರು. 4 ದಿನಕ್ಕೆ ನಮ್ಮನ್ನು ಕರ್ಕೊಂಬಂದಾರೆ. ಇದೆಲ್ಲ ಈಗ ತೊಗೊಂಬಂದಿರೋದು ತಂದು ಹಂಗೆ ಇಟ್ಟಿದ್ದೀನಿ. ಆ ಹಣ್ಣು ತೊಗೊಂಬಂದಿದ್ನಲ್ಲ, ಹಣ್ಣು ಫಸ್ಟ್ ಇಲ್ಲಿ ಇಡೋಣ ಅಂತ ಬಂದೆ. ಕಣ್ಣಿಗೆ ಕಾಣಿಸ್ಬಿಡ್ತಿಲ್ಲಿ ಫ್ರಿಜ್ ಮ್ಯಾಗ ಜಿರಳೆ ಇಲ್ಲಿತ್ತು. ಫಸ್ಟ್ ಅದಕ್ಕೆ ಸ್ಪ್ರೇ ಮಾಡಿ ಈಗ ಒಂದು ಕಡೆಯಿಂದ ಎಲ್ಲ ಮೂಲೆ ಸ್ಪ್ರೇ ಮಾಡಿ ಬಿಟ್ಬಿಡ್ತೀನಿ. ಎಲ್ಲ ಸಾಮಾನು ಎತ್ತಿಡೋಷ್ಟೊತ್ತಿಗೆ ಎಲ್ಲರ ಇದ್ದು ಅಂದ್ರೆ ಅರ್ಥ ಇರ್ತಾವೆ ನೋಡ್ರಿ ಒಂದೊಂದು. ಈಗ 15-20 ದಿನ ತನಕ ಮನೆ ಬಿಟ್ಟು ಹೋಗಿದ್ನಲ್ಲ, ಹಂಗಾಗಿ ಎಲ್ಲರೂ ಸೇರ್ಕೊಂಡಿರ್ತಾವೆ ಒಂದೊಂದು. ಇದ್ದು ಅಂದ್ರೆ ಪಟ್ಟಂತ ಆಚೆ ಬರಬೇಕು. ಆಚೆ ಬಂದು ಗುಡಿಸ್ಬಿಡ್ತೀನಿ ಅತ್ಲಾಗಿ. ಇದನ್ನು ಹಿಟ್ಟು ಹಾಕ್ತೀನಿ. ಇದು ಹಾಕಿದ್ರೆ ಜಲ್ದಿನೇ ಸತ್ತು ಬಿಡ್ತಾವ್ರಿ. ಹಂಗಾಗಿ ಅದನ್ನು ಹೊಡಿತೀನಿ. ಇದೆಲ್ಲ ರೇಷನ್ನ ಮೆಟ್ಟಿಗೆ ಹಚ್ಬೇಕು. ಸ್ವಲ್ಪ ಜಾಸ್ತಿನೇ ತೊಗೊಂಬಂದಿದ್ದೀನಿ ಈ ಸತಿ. ತಿರ್ಗಾ ಹೋಗೋಕ್ಕಾಗಲ್ಲ ನನಗೆ. ಹಂಗಾಗಿ ಇದು ಹಿಟ್ಟು, ಚುರುಮುರಿ, ನಮ್ಮ ಬ್ಯಾಗು, ಅದು ಎಣ್ಣೆ, ಅಗಸಿ ಎಣ್ಣೆ, ಕುಸುಬೆ ಎಣ್ಣೆ ಯೂಸ್ ಮಾಡ್ತೀವಿ ನಾವು. ಅದನ್ನೇ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ನನ್ನ ವಿಡಿಯೋದಾಗ. ಅವಲಕ್ಕಿ ನಮ್ಮ ಕಡೆ ಸಿಗ್ತಾವೆ. ರವೆ, ಸಣ್ಣ ರವೆ, ದಪ್ಪ ರವೆ 2 ತೊಗೊಂಬಂದಿದ್ದೀನಿ. ಇಲ್ಲಿ ಸಿಗ್ತಾವೆ. ಉಪ್ಪಿಟ್ಟು ರವೆ ಚೆನ್ನಾಗಿರ್ತಾವೆ. ಬಟ್ ನಮ್ದು ಒಂಥರ ಟೇಸ್ಟ್ ಬೇರೆ, ಇಲ್ಲಿನೇ ಒಂಥರ ಟೇಸ್ಟ್ ಬೇರೆ. ಹಂಗಾಗಿ ಇಷ್ಟು ನಾನು ತರ್ತಿರ್ಲಿಲ್ಲ, ರವೆನ ಬಿಟ್ಟು ಬರ್ತಿದ್ದೆ. ಈಗ ಯಾಕೋ ತೊಗೋಬೇಕಂತ ಅನಿಸ್ತು. ಅದೊಂದು 2 kg ತೊಗೊಂಬಂದಿದ್ದೀನಿ. ಅವಲಕ್ಕಿ ಒಂದು 5 kg.
ಇಷ್ಟು ರೇಷನ್. ಇದು ಬಂದು ಗೋಧಿ ಹಿಟ್ಟು, ಇದು ಜೋಳದ ಹಿಟ್ಟು, ಇದು ಚುಮ್ಮುರಿ. ಇವೊಂದು ಸ್ವಲ್ಪ ಅಂತ ಇಂಥವು ಅಮ್ಮ ಕಟ್ ಕಳ್ಸ್ಯಾರ. ಶೇಂಗಾ ಹೋಳ್ಗೆ, ಚೂಡಾ, ಅಂಗಡಿ ಐಟಮ್ ನೋಡಿರಿ ಇದು. ಶೇವು ಅದೆಲ್ಲನೂ ಇದರಲ್ಲಿ ಐತೆ. ತೆಗಿಬೇಕು ಎಲ್ಲ ಅಷ್ಟು. ಎತ್ತಿಡೋಷ್ಟೊತ್ತಿಗೆ ನನ್ನ ಕತೆ ಹಣ್ಣಾಗುತ್ತೆ ಅಷ್ಟೇ. ಇವಾಗ ಅಲ್ಲೊಂದೆರಡು ಚೀಲ ಇದ್ದಾವೆ, ಎಲ್ಲ ಅಷ್ಟು ಪಟ ಎತ್ತಿಡ್ತೀನಿ. ಎತ್ತಿಟ್ಟು ಮನೆಯೆಲ್ಲ ಒಂದು ಸತಿ ತೀರೇನು ಇದಾಗಿಲ್ಲ ನೋಡ್ರಿ, ಧೂಳಾಗಿಲ್ಲ, ಕ್ಲೀನಾಗೇ ಐತೆ. ಬಟ್ ಅಲ್ಲಲ್ಲೇ ಒಂದು ಚೂರು ಕ್ಲೀನ್ ಮಾಡ್ಕೊತೀನಿ. ಇವತ್ತೇನು ನೀಟಾಗಿ ಕ್ಲೀನ್ ಮಾಡೋಕ್ಕೆ ಹೋಗಲ್ಲ, ಬರೀ ತಾವಸ ಹೊಡ್ಕೊಂಡ್ಬಿಡ್ತೀನಿ. ನಾಳೆ ನಾಡಿದ್ರಲ್ಲಿ ನೀಟಾಗಿ ಒಂದೊಂದೇ ರೂಮ್ನ ಕ್ಲೀನ್ ಮಾಡ್ಕೊತೀನಿ. ನನಗೆ ಒಂದೇ ಸತಿ ಮಾಡೋದಾಗಂಗಿಲ್ಲ, ಹಾಗಾಗಿ ಒಂದೊಂದು ನೀಟ್ ಮಾಡ್ಕೊತೀನಿ ಅತ್ಲಾಗಷ್ಟೇ. ಕರೆಂಟ್ ಹೋಯ್ತನ್ರಿ? ಬಾರಮ್ಮ ಬಟ್ಟೆ ಬಿಚ್ಚಪ್ಪ, ನೀನು ಪಟ್ಟನೆ ಬಟ್ಟೆ ಬಿಚ್ಚಿ ಹೆಲ್ಪ್ ಮಾಡ್ಕೊಡ್ಬಾ ಒಂಚೂರು. ಅಯ್ಯೋ ಮತ್ತೆ ಸ್ಟಾರ್ಟ್ ಆಯ್ತಾ? ಏನು ಏನೇ ನೋಡ್ರಿ, ಅಲ್ಲಿಂದ ಬರ್ಬೇಕಾದ್ರೆ ಸುಮ್ಮನೆ ಬಂದ ತಕ್ಷಣ ಅಮ್ಮ ನಮ್ಮೂರು ಬಂತು, ಮನೆ ಬಂತು ಅಂತಂತೇಳಿ ಎಂತ ಆ ರೀತಿ ನಂಗೆ ಬೇಜಾರಿಗೆ ಮತ್ತೆ ಯಾರೂ ಇಲ್ಲ ಅಂತ. ಅಲ್ಲಿ ಬರ್ಬೇಕಾದ್ರೆ ಸುಮ್ಮನೆ ಬಂದಿಲ್ಲ, ಏನೂ ಹೇಳಿಲ್ಲಲ್ಲ. ಒಂದ್ಸಲ ಮನೆ ನೋಡಿದ ತಕ್ಷಣ ಅನ್ಸಕ್ ಸ್ಟಾರ್ಟ್ ಆಗುತ್ತೆ. ಏನು ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ? ಹಂಗೆ ಏನೋ ಸರ್ತಿನ ಅಲ್ಲೇ ಇರ್ಬೋದಾಯ್ತಲ್ಲ, ಮತ್ತೆ ತಡಿತಿ ಸ್ಟಾರ್ಟ್ ಆಯ್ತಲ್ಲ. ಅಜ್ಜಿಗೆ ಫೋನ್ ಮಾಡಿ ಹೇಳಿ ಬಂದ್ವಿ ಅಂತೇಳಿ. ಅಜ್ಜಿಗೆ ಫೋನ್ ಮಾಡಿ ಹೇಳಿ ಬಂದ್ವಿ ಅಂತೇಳಿ. ನಂಗೆ ಬರ್ರಿ, ಅಜ್ಜಿಗೆ ಫೋನ್ ಮಾಡಿ ಹೇಳಿ ಬಂದ್ವಿ, ಊರಿಗೆ ಬಂದ್ವಿ ಅಂತ ಹೇಳಂದೆ. ಅದು ರೊಟ್ಟಿ ಬಾಕ್ಸು ಎಲ್ಲ ಅಷ್ಟು ಪಟ ಎತ್ತಿಡ್ಬೇಕು. ಈಗ ಟೈಮ್ ವೇಸ್ಟ್ ಮಾಡೋಂಗಿಲ್ಲ ನಾನು. ಟೈಮಲ್ಲೇ 5:30 5:30 5:45 ಆಗ್ತದಲ್ಲ ರೀ, 5:45.